ಕೌಸಲ್ಯ, ಸುಮಂತ್ರರ ಬಳಿ ನಮ್ಮ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಕೇಳಿದೀಯ? ಕೇಳಿದೆ ಪ್ರಭು, ಕೇಳಿದೆ. ಅವರು ಅರಣ್ಯದಲ್ಲಿರುವ ದಾರುಣ ಸ್ಥಿತಿಯನ್ನು ಕೇಳಿದ ಮೇಲೂ ಇನ್ನು ನನ್ನ ಎದೆ ಒಡೆದು ಹೋಗಲಿಲ್ಲವಲ್ಲ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ. ನೀವು ದಯಾವಂತನನ್ನೇ ಖ್ಯಾತಿ ಪಡೆದವರು. ನಿಷ್ಕರುಣೆಯಿಂದ ನಿರಪರಾಧಿಯಾದ ನನ್ನ ಪುತ್ರನನ್ನು ಕಾಡಿಗೆ ಅಡ್ಡಿ ಬಿಟ್ಟಿರಲ್ಲ. ಅವರು ಅರಣ್ಯದಲ್ಲಿ ಎಷ್ಟು ಕಷ್ಟಪಡಬಹುದು ಎಂದು ನೀವು ಯೋಚಿಸಲೇ ಇಲ್ಲವೇ? ಒಂದು ಬಾರಿಯಲ್ಲ, ಸಾವಿರಾರು ಬಾರಿ ಯೋಚಿಸಿದೆ. ಪುತ್ರಿ ಸೀತೆ, ಕೋಮಲೆ, ಕಷ್ಟವೇನೆಂದೇ ಅರಿಯದವಳು. ಬಿಸಿಲು, ಮಳೆ, ಚಳಿ, ಗಾಳಿಗಳನ್ನು ಅವಳು ಹೇಗೆ ತಾನೇ ಸಹಿಸುತ್ತಾಳೆ? ಅಯ್ಯೋ ಅಯ್ಯೋ ದುರ್ವಿಧಿಯೇ, ಎಂತಹ ಕ್ರೂರ ಕೃತ್ಯವನ್ನು ನನ್ನ ಕೈಯಿಂದ ಮಾಡಿಸಿದೆ. ಪ್ರಭು, ನನ್ನ ಹೊಟ್ಟೆಯ ಸಂಕಟವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ? ಒಂದು ವೇಳೆ 14 ವರ್ಷ ವನವಾಸವನ್ನು ಮುಗಿಸಿ ಬಂದ ನನ್ನ ರಾಮ ಭಾರತ ರಾಜ್ಯವನ್ನು ಆಳುತ್ತಿರುವುದನ್ನು ಕಂಡು ನನಗೆ ಸಿಂಹಾಸನವೇ ಬೇಡ ಎಂದು ಹೇಳಿಬಿಟ್ಟರು. ಹಾಗನ್ಬೇಡ ದೇವಿ, ರಾಮನಿಗೆ ದೊರಕಬೇಕಾದ ಸ್ಥಾನಮಾನಗಳನ್ನು ಕೊಡಿಸಬೇಕಾದ್ದು ನನ್ನ ಕರ್ತವ್ಯ. ನೀನು ಚಿಂತಿಸಬೇಡ. ಹೇಗೆ ನಂಬಲಿ ಪ್ರಭು? ನನ್ನ ಅನುಭವವು ಅದಕ್ಕೆ ಅವಕಾಶವೇ ಮಾಡಿಕೊಡುತ್ತಿಲ್ಲವಲ್ಲ. ಕೈಕೆಯಲ್ಲಿ ಮೋಹಿತರಾದ ನೀವು ನನಗೆ ಇಲ್ಲವಾಗಿ ಬಹಳ ಕಾಲಗಳೇ ಆಗಿ ಹೋಯಿತು. ನಿಮ್ಮ ಆಜ್ಞೆಯನ್ನು ಮೀರಬಾರದು ಎಂದು ನನ್ನ ಪುತ್ರ ಕಾಡಿಗೆ ಹೋದ. ಪತಿವ್ರತ ಧರ್ಮವನ್ನು ಮೀರಬಾರದು ಎಂದು ನಾನು ಅವನನ್ನು ಹಿಂಬಾಲಿಸದೆ ಇಲ್ಲಿಯೇ ಉಳಿದುಕೊಂಡೆ. ನನ್ನ ಈ ಸಂಕಟಕ್ಕೆ ನೀವೇ ಕಾರಣ, ನೀವೇ ಕಾರಣ. ಬೇಡ, ದಯವಿಟ್ಟು ಹಾಗೆ ಹೇಳಬೇಡ. ಏಕೆ ಹೇಳಬಾರದು? ನಿಮ್ಮ ನಿರ್ಧಾರದಿಂದಲೇ ಅಲ್ಲವೇ ನಾನು ಇಂದು ಪುತ್ರ ವಿಯೋಗ ಸಂಕಟವನ್ನು ಅನುಭವಿಸುತ್ತಿರುವುದು. ಆದರೆ ನಿಮ್ಮ ಮೋಹದ ಮಡದಿ ಕೈಕೇಯಿ ಇಂದು ಆನಂದದಲ್ಲಿ ವಿಹರಿಸುತ್ತಿರುತ್ತಾಳೆ. ಸಮಾಧಾನ ಮಾಡಿಕೊ. ಲಕ್ಷ್ಮಣ, ಈ ದಿನ ನಿಜವಾದ ವನವಾಸದ ನಮ್ಮ ಮೊದಲನೇ ರಾತ್ರಿಯನ್ನು ನಾವು ಇಲ್ಲಿಯೇ ಕಳೆಯಬೇಕು. ಈಗ 14 ವರ್ಷಗಳ ಕಾಲ ಜೊತೆಯಲ್ಲೇ ಕಳೆಯಬೇಕಾದ ನಾವು ಮೂವರು ಮಾತ್ರ ಇದ್ದೇವೆ. ಮುಂದೆ ಎಷ್ಟೋ ರಾತ್ರಿಗಳನ್ನು ನಾವು ಜೊತೆಯಲ್ಲೇ ಕಳೆಯಬೇಕು ಸ್ವಾಮಿ. ಹೌದು ದೇವಿ. ಲಕ್ಷ್ಮಣ, ನೀನು ಉದ್ವೇಗಗೊಂಡಿಲ್ಲ ತಾನೆ? ಇಲ್ಲ ಸಹೋದರ, ನನಗೆ ಉದ್ವೇಗ, ಆತಂಕ, ಭಯ ಯಾವುದೂ ಇಲ್ಲ. ಇಲ್ಲಿ ಮನುಷ್ಯರು ನಿರ್ಮಿಸಿದ ಕೃತಕ ಅರಮನೆ ಇಲ್ಲ. ಪ್ರಕೃತಿಯ ಸ್ವಾಭಾವಿಕವಾದ ವಿಶಾಲವಾದ ಅರಮನೆಯಲ್ಲಿದ್ದೇವೆ. ಆಹಾ ಆಹಾ, ಎಂತಹ ಸಮಯೋಚಿತವಾದ ಮಾತುಗಳನ್ನು ಆಡಿದೆ ಲಕ್ಷ್ಮಣ. ಈ ಸತ್ಯವನ್ನು ಅರಿತರೆ ಮನುಷ್ಯ ಪದವಿ ಪ್ರತಿಷ್ಠೆಗಳನ್ನು ಮರೆತು ನಿಸರ್ಗದ ಒಂದು ಭಾಗವಾಗಿ ಆನಂದದಿಂದ ಇರಬಲ್ಲ. ಸಹೋದರ, ನಾನು ತರಗೆಲೆಯ ಮೃದು ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಆಗಲಿ. ಮಹಾರಾಣಿ, ಮಹಾಮಂತ್ರಿ ಸುಮಂತ್ರನ ಪ್ರಣಾಮಗಳು. ಸುಮಂತ್ರರು ಕ್ಷೇಮವೇ?
ಪ್ರಭುಗಳು ಕ್ಷೇಮವಾಗಿದ್ದರೆ ಈ ಮಹಾಮಂತ್ರಿಯು ಕ್ಷೇಮವಾಗಿರುತ್ತಾನೆ. ಮಹಾರಾಜರು ಕ್ಷೇಮವಾಗಿರಬೇಕೆಂದರೆ ಅವರ ಪುತ್ರನ ಪಟ್ಟಾಭಿಷೇಕವಾಗಬೇಕಲ್ಲವೇ? ಆ ಪಟ್ಟಾಭಿಷೇಕವನ್ನು ನಿಲ್ಲಿಸಿದವರು ತಾವೇ ಅಲ್ಲವೇ? ನಾನು ತಪ್ಪಿಸಿದ್ದು ರಾಮಚಂದ್ರನ ಪಟ್ಟಾಭಿಷೇಕವನ್ನು, ನನ್ನ ಪುತ್ರ ಭರತನ ಪಟ್ಟಾಭಿಷೇಕವನ್ನಲ್ಲ. ಆದಷ್ಟು ಬೇಗ ಅದರ ವ್ಯವಸ್ಥೆ ಮಾಡಿ. ನಾನು ಈಗ ತಾನೇ ಸೀತಾರಾಮ ಲಕ್ಷ್ಮಣರನ್ನು ದಂಡಕಾರಣ್ಯದಲ್ಲಿ ಬಿಟ್ಟು ಹಿಂತಿರುಗುತ್ತಿದ್ದೇನೆ. ದಂಡಕಾರಣ್ಯದಲ್ಲಿ ಸೀತಾರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರೆ? ನಾನು ಬರುವವರೆಗೂ ಕ್ಷೇಮದಿಂದಲೇ ಇದ್ದರು. ತಮ್ಮ ಕ್ಷೇಮ, ಪ್ರಭುಗಳ ಕ್ಷೇಮದ ಹೊಣೆ ನನ್ನ ಮೇಲೆ ಹೊರಿಸಿ ಬಲವಂತವಾಗಿ ಕಳುಹಿಸಿದರು. ಭರತ ಕೇಕೆಯಿಂದ ಹೊರಟಿದ್ದಾನೆ. ಅವನು ಬಂದ ತಕ್ಷಣ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿ. ಆಗಲಿ ಮಹಾರಾಜ. ಸ್ವಾಮಿ, ಇನ್ನು ಎಷ್ಟು ಕಾಲ ಹೀಗೆ ನಿಟ್ಟುಸಿರು ಬಿಡುತ್ತಾ ನಿರಾಸೆಯಿಂದಿರುವಿರಿ? ಎಷ್ಟು ಕಾಲ ಎಂದು ಕೇಳಿದರೆ ನಾನೇನು ಹೇಳಲಿದೆ? ನಮ್ಮ ಉಸಿರಿನ ಕೊನೆಯ ಕ್ಷಣದವರೆಗೂ ಈ ನೋವು ನನ್ನನ್ನು ಕಾಡುತ್ತಿರುತ್ತದೆ. ಪ್ರಭು, ಹೀಗೆ ಅನ್ನ ಪಾನೀಯಗಳನ್ನು ತ್ಯಜಿಸಿ ದೇಹವನ್ನು ದಂಡಿಸಿಕೊಳ್ಳುವುದು ಸರಿಯೇ? ನೀವು ದುಃಖಿಸುವುದಕ್ಕಾದರೂ ನಿಮ್ಮ ದೇಹದಲ್ಲಿ ಶಕ್ತಿ ಇರಬೇಕಲ್ಲವೇ? ನಾನು ನಿಮಗಾಗಿ ಆಹಾರವನ್ನು ತರುತ್ತೇನೆ. ನನಗೀಗ ಯಾವ ಆಹಾರವೂ ಬೇಕಾಗಿಲ್ಲ. ಈಗ ನನಗೆ ಆಹಾರವೂ ದುಃಖವೇ, ಪಾನೀಯವೂ ದುಃಖ. ನಾನೀಗ ಶೋಕ ಸಾಗರದಲ್ಲಿ ಮುಳುಗಿ ಜಲಾಗದೆ ಚಡಪಡಿಸುತ್ತಿದ್ದೇನೆ. ಪ್ರಭು, ನೀವೇ ಹೀಗೆ ಧೈರ್ಯ ಕೆಟ್ಟರೆ ನನ್ನ ಪಾಡೇನು? ನಿಮ್ಮ ಈ ಅವಸ್ಥೆಯನ್ನು ನೋಡುತ್ತಾ ನಾನು ಕುಗ್ಗಿ ಹೋಗುತ್ತಿದ್ದೇನೆ. ನನ್ನ ರಾಮಚಂದ್ರನನ್ನು ನೋಡಲಾರದೆ ನನ್ನ ಜೀವ ಚಡಪಡಿಸುತ್ತಿದೆ. ನನ್ನ ಚೈತನ್ಯವೆಲ್ಲವೂ ರಾಮಚಂದ್ರನೊಂದಿಗೆ ಹೊರಟು ಹೋಯಿತು. ನನ್ನ ರಾಮ ಬರುವುದೂ ಇಲ್ಲ, ಈ ನನ್ನ ಜೀವ ಉಳಿಯುವುದೂ ಇಲ್ಲ. ದೇವಿ, ಪ್ರಭು, ನನ್ನ ಬಳಿ ಒಂದು ವಿಷಯವನ್ನು ಹೇಳಬೇಕಾಗಿದೆ. ಹೇಳಿ ಪ್ರಭು. ನಮ್ಮ ಈ ಪುತ್ರ ವಿಯೋಗಕ್ಕೆ, ಈ ಸಂಕಟಕ್ಕೆ ಕಾರಣವಾದ ಒಂದು ಸಂಗತಿ ಇದೆ. ಸಂಗತಿ ಏನದು? ನಾನು ಅಜ್ಞಾನದಿಂದ ಮಾಡಿದ ಒಂದು ಹತ್ಯೆಯ ಕಾರಣವಾಗಿ ಪಡೆದ ಶಾಪದ ಫಲವೇ ಈ ದುಃಖ, ಈ ಸಂಕಟ, ಈ ಅತೀವವಾದ ವೇದನೆ. ಏನು? ಧರ್ಮಾತ್ಮರಾದ ನಿನ್ನಿಂದ ಹತ್ಯೆ? ಇಲ್ಲ, ನಾನು ನಂಬುವುದಿಲ್ಲ. ನನ್ನ ಮಾತು ಸತ್ಯದೇವಿ. ಕನಸು ಮನಸ್ಸಿನಲ್ಲಿಯುವಂತಹ ಕೃತ್ಯವನ್ನು ನಾನು ಎಸಗಲಾರೆ. ಇದು ಆ ವಿಧಿಯ ಕ್ರೂರ ವ್ಯೂಹ. ಶಬ್ದವೇದಿ ವಿದ್ಯೆಯಲ್ಲಿ ಪರಿಣತನಾದ ನಾನು ಒಂದು ದಿನ ಭೇಟಿಗಾಗಿ ಕಾಡಿಗೆ ತೆರಳಿದ್ದೆ.
ಶ್ರವಣ, ನನ್ನ ತಾಯಿ ತಂದೆ ಕುರುಡರು, ಅವರಿಗೆ ನೀರು ಕೊಟ್ಟು ಅವರ ಬಾಯಾರಿಕೆ ಹೋಗಲಾಡಿಸುವಿರಾ? ಖಂಡಿತ ಕುಮಾರ, ಖಂಡಿತ. ಕುಮಾರ, ಕುಮಾರ, ನಮಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ ಮಗನೇ ನಿನ್ನಿಂದ ಇಲ್ಲವಾದ ಮೇಲೆ ನೀನೇ ನಮಗೆ ಅಗ್ನಿ ಸ್ಪರ್ಶ ಮಾಡು. ಇಲ್ಲ, ನೀವು ಸಾಯಬಾರದು, ನೀವು ಸಾಯಬಾರದು. ಇಲ್ಲ, ನಮ್ಮನ್ನು ಉಳಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಪುತ್ರ ವಿಯೋಗ ಶೋಕದಿಂದ ನಮ್ಮನ್ನು ಸಾಯುವಂತೆ ಮಾಡಿದ ನೀನು ಸಹ ಆ ಪುತ್ರ ವಿಯೋಗ ಶೋಕದಿಂದಲೇ ನಿನ್ನ ಪ್ರೀತಿಯ ಪುತ್ರನನ್ನು ದೂರನಾದಾಗ ನೀನು ಮರಣ ಹೊಂದು. ಈಗ ನಮಗೆ ಅಗ್ನಿ ಸ್ಪರ್ಶ ಮಾಡು, ಅಗ್ನಿ ಸ್ಪರ್ಶ ಮಾಡು. ದೇವಿ, ಆ ಶಾಪ ಇಷ್ಟು ಬೇಗ ನಿಜವಾಗುವುದೆಂದು ನಾನಂದುಕೊಂಡಿರಲಿಲ್ಲ. ಕೌಸಲ್ಯ, ಇಷ್ಟು ಕಾಲ ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟಿದ್ದ ಆ ಶಾಪದ ರಹಸ್ಯವನ್ನು ನಿನ್ನ ಬಳಿ ಹೇಳಿದ್ದೇನೆ. ಆ ಶಾಪದ ಮೊದಲನೆಯ ಭಾಗ ಇದೀಗ ಮುಗಿದಿದೆ ಪುತ್ರ ವಿಯೋಗದಿಂದ. ಇನ್ನುಳಿದಿರುವುದು ಎರಡನೆಯ ಭಾಗ. ಅದಕ್ಕೆ ಹೆಚ್ಚು ಸಮಯವಿಲ್ಲವೆಂದೆನಿಸುತ್ತೆ. ಹಾಗೆನ್ನಬೇಡಿ ಪ್ರಭು, ಹಾಗೆನ್ನಬೇಡಿ. ದಯವಿಟ್ಟು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದುಕೊಳ್ಳಿ. ಹಾಗಲ್ಲ ದೇವಿ, ಹಾಗಲ್ಲ. ನನ್ನ ಮಾತನ್ನು ಕೇಳಿ ಪ್ರಭು, ಸ್ವಲ್ಪ ಹೊತ್ತು ನಿದ್ರಿಸುವುದು ಒಳ್ಳೆಯದು. ವಿಶ್ರಾಂತಿ, ನನ್ನೆಲ್ಲೂ ವಿಶ್ರಾಂತಿ. ಇನ್ನೇನಿದ್ದರೂ ಪೂರ್ಣ ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಸಹೋದರ, ಕೈ ಜಾರಿ ಗಡಿಗೆ ಬಿದ್ದು ಹೋಯಿತು. ನಾನು ಬೇರೆ ನೀರನ್ನು ತರುತ್ತೇನೆ. ಲಕ್ಷ್ಮಣ, ಈ ಒಡೆದು ಹೋದ ಗಡಿಗೆ, ಈ ಸುರಿದು ಹೋದ ನೀರನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ವಿಚಲಿತವಾಗುತ್ತಿದೆ. ಬಾ ಲಕ್ಷ್ಮಣ, ಇಲ್ಲಿ ಕುಳಿತುಕೋ. ಸಹೋದರ, ಆಕಸ್ಮಿಕಕ್ಕೆ ಏಕೆ ಆತಂಕ ಪಡಬೇಕು? ಸೋದರ, ಈ ದಿನ ನನಗೆ ಅಯೋಧ್ಯೆಯ ಅರಮನೆ ಬಹಳ ನೆನಪಾಗುತ್ತಿದೆ. ಅಲ್ಲಿ ನನ್ನ ತಂದೆ ಮಾತೆಯರು ಹೇಗಿರುತ್ತಾರೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಸುಪ್ರಭಾತ
ಸುಪ್ರಭಾತವಾಗುತ್ತಿದೆ. ಎಚ್ಚರಗೊಳ್ಳಿ. ಬಂದಿಮಾಗದರು ನಿಮ್ಮ ಸ್ಥಿತಿಯನ್ನು ಮಾಡುತ್ತಿದ್ದಾರೆ. ಮಂತ್ರಿಗಳು ತಮ್ಮ ಆಜ್ಞೆಗಾಗಿ ಕಾಯುತ್ತಿದ್ದಾರೆ. ಪುರೋಹಿತರು ನಿಮಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ. ಎಚ್ಚರಗೊಳ್ಳಿ ಪ್ರಭು. ಪ್ರಭು 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 ಸೋದರ, ಈ ದಿನ ನನಗೆ ಅಯೋಧ್ಯೆಯ ಅರಮನೆ ಬಹಳ ನೆನಪಾಗುತ್ತಿದೆ. ಅಲ್ಲಿ ನನ್ನ ತಂದೆ ಮಾತೆಯರು ಹೇಗಿರುತ್ತಾರೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಬಹುಶಃ ತನ್ನ ಇಷ್ಟಾರ್ಥ ಈಡೇರಿದೆಂದು ನನ್ನ ಕಿರಿಯ ಮಾತೆ ಕೈಕೇಯಿ ಮಾತ್ರ ಸಂತೋಷದಿಂದಿರಬಹುದು. ಉಳಿದ ಎಲ್ಲರೂ ದುಃಖದಲ್ಲಿ ಮುಳುಗಿ ಹೋಗಿರಬಹುದು. ಅಂತಹ ಕೆಟ್ಟ ಭಾವನೆಗಳು ಬರುತ್ತಿದೆ ಲಕ್ಷ್ಮಣ. ಸಹೋದರ, ಅವರಿಗೆ ದುಃಖವಾದರು ನಮಗೆ ದುಃಖವಾದರೂ 14 ವರ್ಷಗಳ ಕಾಲ ಸಹಿಸಲೇಬೇಕಲ್ಲವೇ? ತಂದೆಯವರನ್ನ ನೆನಪಿಸಿಕೊಂಡರೆ ನನಗೆ ಬಹಳ ಸಂಕಟವಾಗುತ್ತದೆ ಲಕ್ಷ್ಮಣ. ಅವರು ಮಹಾರಾಜರಾದರೂ ಈಗ ಅವರು ಅಸಹಾಯಕ ಅನಾಥರಾಗಿದ್ದಾರೆ. ವಯೋವೃದ್ಧರಾದ ಅವರು ಈಗ ಪುತ್ರ ಶೋಕದಿಂದ ತಲ್ಲಣಿಸುವಂತಾಗಿದೆಯಲ್ಲ. ಕಿರಿಯ ಮಾತೆ ಕೈಕೇಯಿ ದೇವಿಯವರ ಬಿಗಿ ಮುಷ್ಟಿಯಲ್ಲಿ ಸಿಲುಕಿ ಅವರೆಷ್ಟು ತಳಮಳಿಸುತ್ತಿರಬಹುದೆಂದು ನಾನು ಊಹೆ ಮಾಡಬಲ್ಲೆ. ಸಹೋದರ, ಇದು ಅವರ ಸ್ವಯಂಕೃತ ಅಪರಾಧ. ಅವರ ಅಪರಾಧದಿಂದ ನಮ್ಮನ್ನೆಲ್ಲ ಸಂಕಷ್ಟಕ್ಕೆ ಗುರಿ ಮಾಡಿದರು. ತಾವು ಸಂಕಷ್ಟ ತಂದುಕೊಂಡರು. ಇಲ್ಲ ಲಕ್ಷ್ಮಣ, ಇದು ಕೂಡದು. ತಂದೆಯವರನ್ನು ಆಕ್ಷೇಪಿಸಬೇಡ. ಇದು ಅವರು ಬುದ್ಧಿಪೂರ್ವಕವಾಗಿ ಮಾಡಿದ್ದಲ್ಲ. ಅತಿಶಯವಾದ ಪ್ರೀತಿಯಿಂದ ನಡೆದು ಹೋದ ಅಚಾತುರ್ಯ. ಅವರನ್ನು ನೋಡಿದರೆ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥಗಳಿಗಿಂತ ಮೋಹವೇ ಪ್ರಬಲವೆಂಬ ಭಾವನೆ ಬರುತ್ತದೆ. ತಂದೆಯವರ ಮೋಹವೆಂಬ ದೌರ್ಬಲ್ಯ ಎಷ್ಟು ಜನರ ನೋವಿಗೆ ಕಾರಣವಾಯಿತು. ನನಗೆ, ನಿನಗೆ, ಅತ್ತಿಗೆಗೆ, ನನ್ನ ಮಾತೆಯವರಿಗೆ, ಸ್ವತಃ ತಂದೆಯವರಿಗೆ ಸಹಿಸಲಾರದ ವೇದನೆ ಉಂಟು ಮಾಡಿತು. ನಿಜ ಲಕ್ಷ್ಮಣ, ನನ್ನ ಕಿರಿಯ ಮಾತೆ ನನ್ನ ಮೇಲೆ ಸಾಧಿಸಿದ ದ್ವೇಷವನ್ನು ನನ್ನ ಮಾತೆಯರ ಮೇಲೆ ತೋರಿಸಿದರೆ ಅವರ ಗತಿ ಏನು ಹೇಳು? ನನ್ನ ಕಾರಣವಾಗಿ ನಿನ್ನ ಮಾತೆಯವರಿಗೂ ಸಂಕಟವಾದರೆ ನಾನು ಅದನ್ನು ಸಹಿಸುವುದಿಲ್ಲ ಲಕ್ಷ್ಮಣ. ಆದ್ದರಿಂದ ನಾಳೆ ಬೆಳಗಾಗುತ್ತಲೇ ನಿನ್ನ ಅಯೋಧ್ಯೆಗೆ ಹಿಂದಿರುಗಿ ಬಿಡು. ನಾನು ಸೀತೆಯೊಂದಿಗೆ ದಂಡಕಾರಣ್ಯಕ್ಕೆ ಹೊರಡುತ್ತೇನೆ. ದುಃಖಿತರಾಗಿರುವ ನನ್ನ ಮಾತೆಯರಿಗೆ ನೀನು ರಕ್ಷಕನಾಗು ಸೋದರ. ಸಹೋದರ, ನೀನು ಏನು ಹೇಳುತ್ತಿರುವೆ? ಹೇಳಬೇಕಾದುದನ್ನೇ ಹೇಳುತ್ತಿದ್ದೇನೆ ಲಕ್ಷ್ಮಣ. ಈಗ ನನಗೆ ನನ್ನ ಮಾತೆಯರ ಯೋಗಕ್ಷೇಮವೇ ಮುಖ್ಯವಾಗಿದೆ. ಕೈಕೇಯ ಮಾತೆ ನನ್ನ ಮಾತೆಯರಿಗೆ ಯಾವ ಕೇಡು ಉಂಟು ಮಾಡುತ್ತಾರೋ ಎಂದು ನನಗೆ ಭಯವಾಗುತ್ತಿದೆ. ನೀನು ಅಲ್ಲಿ ಇದ್ದರೆ ಎಲ್ಲ ರೀತಿಯಲ್ಲಿ ಒಳಿತಾಗುತ್ತದೆ ಲಕ್ಷ್ಮಣ. ನೀನು ಅಯೋಧ್ಯೆಗೆ ಹಿಂದಿರುಗು. ಸಹೋದರ, ನಾನು ನಿನ್ನನ್ನು ಬಿಟ್ಟು ಅಯೋಧ್ಯೆಗೆ ಹಿಂದಿರುಗುವುದೇ? ಪ್ರಭು 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 ಮಹಾರಾಣಿ, ಏನಾಯಿತು? ಇನ್ನೆಲ್ಲಿಯ ಪ್ರಭು ಮಂತ್ರಿಗಳೇ, ಪ್ರಭುಗಳ ದಿವಂಗತರಾದ ಅಯೋಧ್ಯ ಮಾತನಾಯಿತು.
ಇನ್ನೆಲ್ಲಿಯ ಪ್ರಭು ಪ್ರಭುಗಳು ಇಲ್ಲ ಮಂತ್ರಿಗಳೇ. ಪ್ರಭು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗಲು ನಿಮಗೆ ಹೇಗೆ ತಾನೇ ಮನಸ್ಸು ಬಂತು? ಇನ್ನೇನು ಕತೆ? ನಮಗೆ ಯಾರು ದಿಕ್ಕು? ನಮಗೆ ಯಾರು ದಿಕ್ಕಿಲ್ಲ ಸುಮಿತ್ರೆ. ನಮ್ಮವರೆಂದು ಯಾರೂ ಇಲ್ಲ. ಪುತ್ರರು ದೂರವಾದರು. ಈಗ ಪತಿಯು ಶವವಾಗಿ ಮಲಗಿದ್ದಾರೆ. ನಾವು ಅನಾಥರಾದೆವು. ಪ್ರಭು, ನಿಮ್ಮನ್ನೇ ಸರ್ವಸ್ವವೆಂದು ನಂಬಿರುವ ನಮ್ಮನ್ನೇಕೆ ಬಿಟ್ಟು ಹೋದಿರಿ? ಬರವೇ ಉರುಳಿ ಬಿದ್ದ ಮೇಲೆ ಅದನ್ನು ಆಶ್ರಯಿಸಿರುವ ಬಳ್ಳಿಗೆ ಆಸರೆ ಯಾರು ಪ್ರಭು? ಅಕ್ಕ, ನಾವು ನಿರ್ಗತಿಕರಾದೆವು, ನಿರ್ಭಾಗ್ಯರಾದೆವು. ಹೌದು ಸುಮಿತ್ರೆ, ನಾವು ಬದುಕಿದ್ದರೆ ಸತ್ತಂತೆ. ಪತಿಯ ಪ್ರೀತಿ ಇಲ್ಲ, ಮಕ್ಕಳ ಆಸರೆ ಇಲ್ಲ. ಇಲ್ಲ, ಈಗ ಉಳಿದಿರುವುದು ಅದೃಷ್ಟಿ ಕೈಗೆ ದ್ವೇಷ ಮಾತ್ರ. ಅವಳು ದ್ವೇಷದಿಂದ ನಮ್ಮನ್ನು ಅರಮನೆಯಿಂದ ಅಟ್ಟಿದರು. ಆಶ್ಚರ್ಯವಿಲ್ಲ, ಆಶ್ಚರ್ಯವಿಲ್ಲ. ಆ ಪಾಪಿ ರಾಮ ಲಕ್ಷ್ಮಣ ಸೀತೆಯರನ್ನೇ ಕಾಡಿಗೆ ಇಟ್ಟಿದಳು. ದುಷ್ಟಾಂತದಿಂದ ನಮ್ಮ ಸ್ವಾಮಿಯನ್ನೇ ನುಂಗಿ ಹಾಕಿದರು. ತನ್ನ ಸ್ವಾರ್ಥಕ್ಕಾಗಿ ತನ್ನ ಪತಿಯನ್ನೇ ನುಂಗಿ ಹಾಕಿದ ಮೇಲೆ ನಮ್ಮ ಮೇಲೆ ಕರುಣೆ ತೋರಿಸುತ್ತಾಳೆ ಅಕ್ಕ. ಈ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ನಾವು ಬದುಕುವುದು ಬೇಡ. ನಾವು ನಮ್ಮ ಪತಿಯನ್ನು ಹಿಂಬಾಲಿಸೋಣ. ಇಲ್ಲವೇ ನಮ್ಮ ಪುತ್ರಿಯ ಬಳಿಗೆ ಕಾಡಿಗೆ ಹೊರಟು ಹೋಗುವ. ಕಾಡಿಗೆ ಹೊರಟು ಹೋಗುವ. ಪ್ರಭುಗಳನ್ನು ನೋಡಿದೆಯಾ? ಸಖಿ ನಿಲ್ಲು, ನೀನಿನ್ನು ಹೊರಡು. ಮಾತೆ, ಕುಂಕುಮ ನೀಡುತ್ತಿದ್ದೇನೆ. ಬೇಡವೆಂದು ಹೇಳಿದನಲ್ಲ, ಹೇಳಿದಷ್ಟು ಮಾಡು. ನೀನಿನ್ನು ಹೊರಡು. ಶುಭ ಲಕ್ಷಣವಾದ ಸಿಂಧೂರವನ್ನೇ ಕೇಳಿಸುತ್ತಿರುವೆ. ನನ್ನ ಆಭರಣಗಳನ್ನೆಲ್ಲ ಏಕೆ ತೆಗೆಯುತ್ತಿರುವೆ? ಮಹಾರಾಣಿ, ಈಗ ಅಲಂಕರಿಸಿಕೊಳ್ಳುವ ಸಮಯವಲ್ಲ. ಅಲಂಕಾರವಿಲ್ಲದೆ ಶೋಕವನ್ನಾಚರಿಸುವ ಸಮಯ.
ಏನಂದೆ? ಶೋಕಾಚರಣೆ ಅಂತಹ ಪ್ರಸಂಗವಾದರೂ ಏನು ನಡೆದಿದೆ? ಶೋಕ ಪಡಲು ಆಗಿರುವುದಾದರೂ ಏನು ಮಂತರೆ? ನನ್ನ ಪುತ್ರ ಭರತ ಬರುತ್ತಾನೆ, ಅವನ ಪಟ್ಟಾಭಿಷೇಕ ವೈಭವದಿಂದ ನಡೆಯುತ್ತದೆ ಎಂದು ಆಸೆ ಆತುರದಿಂದ ಕಾಯುತ್ತಿರುವ ನಾನು ಶೋಕಾಚರಣೆ ಮಾಡಬೇಕೆ? ಹೀಗಾಗುವುದೆಂದು ಯಾರು ತಾನೇ ನಿರೀಕ್ಷೆ ಮಾಡಿದ್ದರು? ಅಂತಾರೆ ಏನಾಯಿತು? ಏಕೆ ನೀನು ಇಂದು ಏನೋ ಒಂದು ರೀತಿ ಇರುವೆಯಲ್ಲ? ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತಾಯಿತು. ಅಂದರೆ ಯಾವ ಮಹಾರಾಜರಿಂದ ನಮ್ಮ ಭರತನ ಪಟ್ಟಾಭಿಷೇಕವಾಗಬೇಕೆಂದುಕೊಂಡಿದ್ದೆವು, ಯಾವ ಮಹಾರಾಜನ ನಂತರ ನಮ್ಮ ಭರತ ಕೋಸಲ ಸಿಂಹಾಸನ ಉತ್ತರಾಧಿಕಾರಿಯಾಗಬೇಕೆಂದುಕೊಂಡಿದ್ದೆವು, ಆ ಮಹಾರಾಜರನ್ನು ವಿಧಿ ಸುಲಿದುಕೊಂಡು ಬಿಟ್ಟಿತು. ನಮ್ಮ ಮಹಾರಾಜರನ್ನಿಲ್ಲ ಮಹಾರಾಣಿ. ಮಹಾರಾಜರು ವಿಧಿವಶರಾದರೆ ಮಂತರೆ, ನೀನು ಹೇಳುತ್ತಿರುವುದು ನಿಜವೇ? ಮಹಾರಾಜರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ? ಮಂತರೆ, ನಿಜ ಹೇಳು, ನೀನು ವಿನೋದ ಮಾಡುತ್ತಿಲ್ಲ ತಾನೆ? ಮಹಾರಾಣಿ, ಇಂಥ ವಿಷಯದಲ್ಲಿ ವಿನೋದ ಮಾಡುವಷ್ಟು ನೀಚಳಲ್ಲ ನಾನು. ಸತ್ಯವಾಗಿಯೂ ಮಹಾರಾಜರು ಅವಸಾನ ಹೊಂದಿದ್ದಾರೆ. ಮಂತರೆ, ಇಷ್ಟೆಲ್ಲ ಹಠ ಮಾಡಿ ವಾದ ಮಾಡಿ ಮಹಾರಾಜರಿಂದ ವರಗಳನ್ನು ಪಡೆದೆ. ಅವರ ಅಸಮಾಧಾನ ಆಕ್ರೋಶವನ್ನು ನಾನು ಲೆಕ್ಕಿಸಲೇ ಇಲ್ಲ. ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅಯ್ಯೋ, ಮಂತರೆ, ನನ್ನ ಪತಿ ನನ್ನನ್ನು ಪ್ರಾಣಕ್ಕಿಂತ ಅಪಾರವಾಗಿ ಪ್ರೀತಿಸುತ್ತಿದ್ದರು. ಅಂತಹ ಪತಿಯೇ ನನ್ನನ್ನು ಬಿಟ್ಟು ಆಗಲಿದ ಮೇಲೆ ನನ್ನ ಬದುಕು ನಾಶವಾಯಿತು. ನಾನೀಗ ಏನು ಮಾಡಲಿ? ಏನು ಮಾಡಲಿ ಮಂತರೆ? ಏನು ಮಾಡಲಿ? ಮಹಾರಾಣಿ, ಈಗ ದುಃಖಿಸುವ ಸಮಯವಲ್ಲ. ಸ್ಥೈರ್ಯ ಧೈರ್ಯಗಳಿಂದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಸಮಯ. ಅನಿವಾರ್ಯಗಳನ್ನು ಒಪ್ಪಿಕೊಂಡು ನಮ್ಮ ಗುರಿ ಸಾಧಿಸಲೇಬೇಕು. ಅದಕ್ಕೆ ಮೊದಲು ಮಹಾರಾಜರ ಅವಸಾನದಿಂದ ನಿಮಗೆ ಎಲ್ಲರಿಗಿಂತ ಹೆಚ್ಚು ದುಃಖವಾಗಿದೆ ಎಂದು ತೋರಿಸಿಕೊಳ್ಳಲೇಬೇಕು. ಈಗಾಗಲೇ ಎಲ್ಲರೂ ಕೌಸಲ್ಯ ಅಂತಃಪುರದಲ್ಲಿ ಸೇರಿದ್ದಾರೆ. ನೀವು ಹೊರಡಿ, ಎಲ್ಲರೆದುರು ದುಃಖ ವ್ಯಕ್ತಪಡಿಸಿ.
ಸ್ವಾಮಿ, ಫಲಹಾರದ ಸಮಯವಾಯಿತಲ್ಲವೇ? ಇಲ್ಲ ದೇವಿ, ಫಲಹಾರ ಸೇವನೆಗೆ ಮೊದಲು ಲಕ್ಷ್ಮಣ ಅಯೋಧ್ಯೆಗೆ ಹಿಂದಿರುಗಿ ಹೋಗುವುದು ನಿರ್ಧಾರವಾಗಬೇಕು. ದೇವಿ, ನೀನೇ ಹೇಳು. ನನ್ನ ಮಾತಾಪಿತರ ಯೋಗಕ್ಷೇಮದ ದೃಷ್ಟಿಯಿಂದ ನಾನು ಲಕ್ಷ್ಮಣನಿಗೆ ಅಯೋಧ್ಯೆಗೆ ಹಿಂದಿರುಗಿ ಹೋಗು ಎಂದು ಹೇಳುತ್ತಿದ್ದೇನೆ. ಅದು ಸರಿಯೋ ತಪ್ಪು ನೀನು ಹೇಳಿದ್ದೇವೆ. ಭರತ ತನ್ನ ಸೋದರ ಮಾವನ ಮನೆಯಿಂದ ಬಂದ ಕೂಡಲೇ ಕೈಕೇಯಿ ಮಾತೆ ಅವನಿಗೆ ಪಟ್ಟ ಕಟ್ಟಲು ಆತುರ ಪಡುತ್ತಾರಲ್ಲವೇ? ಅದಕ್ಕಾಗಿಯೇ ಅಲ್ಲವೇ ಅವರು ನಿಮ್ಮನ್ನು ವನವಾಸಕ್ಕೆ ಕಳುಹಿಸಲು ಮಹಾರಾಜರ ಬಳಿ ಹಠ ಮಾಡಿದ್ದು? ಹೌದು ದೇವಿ, ತಂದೆಯವರಿಗೆ ಅದು ಸಮ್ಮತವಿಲ್ಲದಿದ್ದರೂ ವಚನ ಪಾಲನೆಯ ನೆಪ ಒಡ್ಡಿ ಅವರನ್ನು ಸಂದಿಗ್ಧದಲ್ಲಿ ಸಿಲುಕಿಸಿದರು. ನಾವು ಅಯೋಧ್ಯೆಯಿಂದ ಹೊರಡುವಾಗ ತಂದೆಯವರು ಅನುಭವಿಸಿದ ದುಃಖ ವೇದನೆ ಇನ್ನೂ ನನ್ನ ಕಣ್ಣು ಮುಂದೆ ಕಟ್ಟಿದಂತಿದೆ. ಸಹೋದರ, ನಿನ್ನ ಮಾತು ನಿಜ. ಆದರೆ ಈಗ ಅಯೋಧ್ಯೆಯ ಕ್ಷೇಮ, ನಮ್ಮ ಮಾತೆಯವರು ಹಾಗೂ ತಂದೆಯವರ ಯೋಗಕ್ಷೇಮ ಎಲ್ಲ ಮುಂದೆ ಯುವರಾಜನಾಗಲಿರುವ ಭರತನಿಗೆ ಸೇರಿದ್ದಲ್ಲವೇ? ಹಾಗೆಂದು ನೀನು ಮಹಾಮಂತ್ರಿ ಸುಮಂತ್ರರೊಡನೆ ಸಂದೇಶ ಕಳುಹಿಸಿದೆ ಅಲ್ಲವೇ? ಅಂದ ಮೇಲೆ ನಾನು ಅಯೋಧ್ಯೆಗೆ ಏಕೆ ಹಿಂದಿರುಗಬೇಕು? ಭರತ ಯುವರಾಜನಾದರೆ ಲಕ್ಷ್ಮಣನ ಅಗತ್ಯವಿಲ್ಲವೆಂದು ಹೇಳಲಾಗುತ್ತದೆ. ಏನಿಲ್ಲವೆಂದರೂ ನೀನು ಜೊತೆಯಲ್ಲಿದ್ದರೆ ನನ್ನ ತಂದೆಯವರಿಗೆ ನನ್ನ ಮಾತೆಯವರಿಗೆ ಸಮಾಧಾನವಾಗುತ್ತದೆ ಅಲ್ಲವೇ? ಊರ್ಮಿಳೆಗೆ ನಿನ್ನ ವಿಯೋಗದ ದುಃಖ ತಪ್ಪಿದಂತಾಗುತ್ತದೆ ಅಲ್ಲವೇ? ಲಕ್ಷ್ಮಣ, ಮತ್ತೊಮ್ಮೆ ನನ್ನ ಮಾತುಗಳನ್ನು ಆಲೋಚಿಸು. ನಿನಗೆ ನನ್ನ ಮೇಲಿರುವ ಅಪಾರವಾದ ಭಕ್ತಿ, ಪ್ರೀತಿ, ವಾತ್ಸಲ್ಯ ನಿನಗೆ ಗೊತ್ತು. ಆದರೆ ನನಗಿಂತ ಅಯೋಧ್ಯೆಯಲ್ಲಿ ನಿನ್ನ ಅಗತ್ಯ ಹೆಚ್ಚಾಗಿದೆ. ನಿನ್ನ ಪಾಪ ಈಗ ನಿನಗೆ ತೃಪ್ತಿಯಾಯಿತೆ? ನಿನ್ನ ಸ್ವಾರ್ಥಕ್ಕಾಗಿ ನೀನು ವಿಧವೆಯಾಗಿ ನಮ್ಮನ್ನು ವಿಧವೆಯನ್ನಾಗಿ ಮಾಡಿಬಿಟ್ಟಿಯಲ್ಲೇ, ಮಾಡಿಬಿಟ್ಟಿಯಲ್ಲ. ನಿನ್ನ ದುರಾಸೆಗೆ ಪ್ರಭುಗಳ ಪ್ರಾಣವನ್ನೇ ಹೀರಿಬಿಟ್ಟಿಯಲ್ಲೇ, ಹೀರಿಬಿಟ್ಟೆ. ದುಷ್ಟೆ, ಪಾತಕಿ, ಹೋಗು. ಈಗ ನಿನ್ನ ಆಸೆಯನ್ನೆಲ್ಲ ಪೂರೈಸಿಕೊ. ಭರತನಿಗೆ ಬರೀ ಯುವರಾಜನ ಪಟ್ಟ ಮಾತ್ರವಲ್ಲ, ಮಹಾರಾಜನ ಪಟ್ಟವೇ ದೊರೆತಿದೆ. ನೀನು ರಾಜಮಾತೆಯಾಗಿ ಆ ಸಿಂಹಾಸನವನ್ನೇರಿ ಈ ಅಯೋಧ್ಯೆಯನ್ನು ಆಳು. ಎಂತಹ ವಿಷ ಸರ್ಪವನ್ನು
ನಮ್ಮ ಪ್ರಭುಗಳು ಓಲೈಸಿದರು ಇನ್ನು ಯಾಕೆ ಕುಳಿತಿರುವೆ? ಇನ್ನು ಯಾರ ಜೀವ ಬೇಕು ನಿನಗೆ? ಸಮಾಧಾನವಾಗಲಿಲ್ಲವೇ? ತೊಲಗು ಬೇಡಕ್ಕ, ಬೇಡ. ಇಂಥ ಸಂದರ್ಭದಲ್ಲಿ ಅವರನ್ನು ತಡೆಯಬಾರದು. ಅವರವರ ಪಾಪ ಪುಣ್ಯಗಳ ಭೋಗವನ್ನು ಅವರೇ ಅನುಭವಿಸುತ್ತಾರೆ. ಸಾಕು ಸಾಕು, ನಿಲ್ಲಿಸು. ನಿನ್ನ ಅಳುವ ನಾಟಕವನ್ನು ನಿಲ್ಲಿಸು. ಈಗ ಅತ್ತರೆ ಏನು ಪ್ರಯೋಜನ? ರಾಮನಿಲ್ಲದೆ ಬದುಕಲಾರೆ, ರಾಮನಾಗಲಿ ಬದುಕಲಾರೆ ಎಂದು ಸಾರಿ ಸಾರಿ ಹೇಳಿದರು. ಅವರ ಮಾತನ್ನೇ ಲೆಕ್ಕಿಸದೆ ನಿನ್ನ ಹಠವನ್ನೇ ಸಾಧಿಸಿದೆ. ಈಗ ಅತ್ತರೆ ಏನು ಪ್ರಯೋಜನ? ನಿನ್ನ ಅಳುವಿಗೆ ಪ್ರಭುವನ್ನು ಮರಳಿ ತರುವ ಶಕ್ತಿ ಇದೆಯೇ? ಈಗ ನಿನಗೆ ಸಮಾಧಾನವಾಯಿತಲ್ಲವೇ? ಪ್ರಭುಗಳ ಮರಣಕ್ಕೆ ಕಾರಣವಾಗಿ ರಘುವಂಶವನ್ನೇ ಮುಳುಗಿಸಿಬಿಟ್ಟೆಯಲ್ಲೇ, ಮುಳುಗಿಸಿಬಿಟ್ಟೆಯಲ್ಲ. ಇಡೀ ಅಯೋಧ್ಯೆ ಸ್ಮಶಾನವಾಯಿತು. ಇಡೀ ಅಯೋಧ್ಯೆ ಶೂನ್ಯವಾಯಿತು, ಶೂನ್ಯವಾಯಿತು. ಇನ್ನು ಯಾರ ಜೀವ ಬೇಕು ನಿನಗೆ? ಯಾರ ಜೀವ ಬೇಕು? ಹೇಳು. ನಮ್ಮ ಅಯೋಧ್ಯೆಯನ್ನೇ ಚಂಡಮಾರುತ ಬಂದಂತೆ ನಾಶ ಮಾಡಿ ಹೇಗೆ ಹೋಗುತ್ತಿರುವುದು ನೋಡಿದೆಯಾ? ಪಾಪಿ ಮಾಡಿದ ತಪ್ಪಿಗೆ ನಾವೇಕೆ ಶಿಕ್ಷೆ ಅನುಭವಿಸಬೇಕು? ನಾವೇಕೆ ಪ್ರಭುಗಳನ್ನು ಕಳೆದುಕೊಳ್ಳಬೇಕು? ಅಕ್ಕ ಶಾಂತಳಾಗು, ಅಕ್ಕ ಶಾಂತಳಾಗು. ನೀನೆಷ್ಟು ದುಃಖಿಸಿದರು, ಎಷ್ಟು ರೋಧಿಸಿದರು, ಆಗಲಾರದಷ್ಟು ವಿನಾಶ ಆಗಿ ಹೋಗಿದೆ. ಪೂಜ್ಯರಾದ ವಸಿಷ್ಠರಿದ್ದಾರೆ. ಸದಾ ನಮ್ಮ ಹಿತವನ್ನೇ ಕೋರುವ ಸುಮಂತ ಮಂತ್ರಿಗಳಿದ್ದಾರೆ. ನಮಗೆ ಮಾರ್ಗದರ್ಶನ ನೀಡಲು ಹಿರಿಯರಿದ್ದಾರೆ. ನಮ್ಮ ಜೊತೆ ಗೋಳಾಡಲು ಪ್ರೀತಿಯ ಪ್ರಜೆಗಳಿದ್ದಾರೆ. ಅಕ್ಕ ಬೇಡಕ್ಕ, ಬೇಡ, ಶಾಂತನಾಗು. ಇಲ್ಲ, ಯಾರಿದ್ದರೇನಂತೆ? ಯಾರಿದ್ದರೇನಂತೆ? ಪ್ರಭುಗಳಿಲ್ಲ, ನಮ್ಮ ಪುತ್ರನಿಲ್ಲ. ಯಾರಿಗಾಗಿ ಬದುಕಬೇಕು? ನಮ್ಮ ಬದುಕಿಗೆ ಏನು ಅರ್ಥ? ಏನು ಅರ್ಥ? ಇಲ್ಲ, ನಾನು ಬದುಕಲಾರೆ. ಅಕ್ಕ, ನಾನು ಬದುಕಲಾರೆ. ನಾನು ಪ್ರಭುಗಳನ್ನು ಹಿಂಬಾಲಿಸುತ್ತೇನೆ. ನನಗೆ ಈ ಬದುಕು ಬೇಡ. ಅಕ್ಕ, ಮುನೀಂದ್ರರಿಗೆ ಪ್ರಣಾಮಗಳು. ಮಹಾಮಂತ್ರಿ ಸುಮಂತರ,
ಏನು ಗಹನವಾಗಿ ಯೋಚಿಸುತ್ತಿರುವಂತಿದೆ? ಯೋಚಿಸುವುದಕ್ಕೆ ಇನ್ನೇನು ಉಳಿದಿದೆ ಸುಮಂತರ? ಎಲ್ಲವೂ ಮುಗಿದು ಹೋಯಿತು. ನಾವು ಯಾವುದು ಆಗಬಾರದೆಂದು ಬಯಸಿದ್ದೆವೋ ಅದು ಆಗಿಯೇ ಹೋಯಿತು. ಇಂತಹ ಶೋಚನೀಯ ಪರಿಸ್ಥಿತಿ ಒದಗಬಹುದೆಂದು ನಾನಂತೂ ಊಹಿಸಿಯೇ ಇರಲಿಲ್ಲ. ದೈವ ಸಂಕಲ್ಪದ ಮುಂದೆ ಮಾನವನ ಪ್ರಯತ್ನಗಳೆಲ್ಲವೂ ನಿಷ್ಫಲ ಸುಮಂತರ, ನಿಷ್ಫಲ. ಮುನೀಂದ್ರ, ಮಹಾರಾಜರ ಈ ಅನಿರೀಕ್ಷಿತ ಅವಸಾನದಿಂದ ಪ್ರಜೆಗಳು ದಿಗ್ಭ್ರಾಂತರಾಗಿದ್ದಾರೆ. ನನಗಂತೂ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ರಾಜ್ಯದ ಭವಿಷ್ಯ, ಪ್ರಜೆಗಳ ಕ್ಷೇಮ, ರಾಣಿಯರ ದುಃಖ ನಿವಾರಣೆ ಎಲ್ಲವೂ ತಮ್ಮಿಂದಲೇ ಆಗಬೇಕು. ನಿಮ್ಮಂತೆಯೇ ನನ್ನ ಪರಿಸ್ಥಿತಿಯೂ ಕೂಡ ಸುಮಂತರ. ಆದರೆ ಎಲ್ಲರೂ ದುಃಖದಲ್ಲಿಯೂ ಮುಳುಗಿದ್ದರೆ ಸದ್ಯದ ಪರಿಸ್ಥಿತಿಯನ್ನು ನಿರ್ವಹಿಸುವವರು ಯಾರು? ಆ ಹೊಣೆಯನ್ನು ತಾವೇ ತೆಗೆದುಕೊಳ್ಳಬೇಕು ಮುನೀಂದ್ರ. ಹೌದು ಸುಮಂತರ, ನೀವು, ನಾನು, ಹಾಗೆಯೇ ಮಹಾರಾಜರಿಗೆ ನಿಷ್ಠರಾದವರೆಲ್ಲರೂ ಈ ಹೊಣೆಯನ್ನು ಹೊರಬೇಕಾಗುತ್ತದೆ. ಮಹಾರಾಜರ ಅವಸಾನದಿಂದ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಬಾರದು. ರಾಮಚಂದ್ರನಂತೂ ತನ್ನ ವನವಾಸದ ನಿರ್ಧಾರದಿಂದ ಹಿಂದೆ ಸರಿಯುವವನಲ್ಲ. 14 ವರ್ಷಗಳ ದೀರ್ಘ ಅವಧಿಯಲ್ಲಿ ಸಿಂಹಾಸನ ಬರಿದಾಗಬಾರದು. ಇದಕ್ಕೆಲ್ಲವೂ ಒಂದೇ ಮಾರ್ಗ. ಭರತನನ್ನು ಶೀಘ್ರವಾಗಿ ಅಯೋಧ್ಯೆಗೆ ಕರೆಸಿ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು. ಭರತ ಶತ್ರುಘ್ನ ಈಗಾಗಲೇ ಹೊರಟಿದ್ದ. ಅವರು ಬರುವವರೆಗೂ ಕಾಯಲೇಬೇಕು. ಕೇಕೆಯ ದೇಶದಿಂದ ಎಷ್ಟೇ ಬೇಗ ಎಂದರೂ 7-8 ದಿನಗಳ ಪ್ರಯಾಣ ಆಗುತ್ತದೆ. ಹಾಗಾದರೆ ಭರತ ಶತ್ರುಘ್ನ ಬರುವವರೆಗೂ ಮಹಾರಾಜರ ಅಂತ್ಯ ಸಂಸ್ಕಾರವನ್ನು ಮಾಡುವಂತಿಲ್ಲ. ಸುಮಂತರ, ಅವರು ಬರುವವರೆಗೂ ಮಹಾರಾಜರ ಶವವನ್ನು ತೈಲದಲ್ಲಿ ಸುರಕ್ಷಿತವಾಗಿ ಇಡುವಂತೆ ವ್ಯವಸ್ಥೆ ಮಾಡಿರಿ. ಆಗಲಿ ಮಹೇಂದ್ರ, ನಾನಿನ್ನು ಬರುತ್ತೇನೆ. ಸಹೋದರ, ನಾವು ಅರಮನೆಯ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಇಲ್ಲಿನ ವಿಷಯದ ಬಗ್ಗೆ ಚಿಂತಿಸುವುದು ಒಳ್ಳೆಯದು. ಅಂದರೆ ನಾವು ಅಯೋಧ್ಯೆಯನ್ನು ಮರೆತು ಬಿಡಬೇಕೆ? ಇಲ್ಲ ಅತ್ತಿಗೆ, ಹಾಗಲ್ಲ. ಆ ಚಿಂತೆಯಿಂದ ಕೊರಗುವುದು ಬೇಡವೆಂದು ಹೇಳಿದೆ ಅಷ್ಟೇ. ಲಕ್ಷ್ಮಣ, ಆ ಚಿಂತೆಯಿಂದ ಕೊರಗಬಾರದೆಂದರೆ ಅಲ್ಲಿ ಎಲ್ಲವೂ ಸಮಾಧಾನಕರವಾಗಿರಬೇಕಲ್ಲವೇ? ಸಹೋದರ, ನೀನು ಅರಮನೆಯಲ್ಲಿ ತಂದೆಯವರಿಗೆ ಹಾಗೂ ನಮ್ಮ ಮಾತೆಯವರಿಗೆ ಎದುರಾಗಬಹುದಾದ ಕಷ್ಟಗಳ ಬಗ್ಗೆ ಯೋಚಿಸುತ್ತಿರು. ಆದರೆ ದಟ್ಟವಾದ ಈ ಘೋರ ಅರಣ್ಯದಲ್ಲಿ 14 ವರ್ಷಗಳ ಕಾಲ ನಾವು ಎದುರಿಸಬೇಕಾದ ಕಷ್ಟಗಳ ಬಗ್ಗೆ ನೀನು ಯೋಚಿಸುವುದೇ ಇಲ್ಲ. ಲಕ್ಷ್ಮಣ, ಇಲ್ಲಿನ ಶತ್ರುಗಳಾಗಲಿ ಇಲ್ಲಿನ ಕಷ್ಟಗಳನ್ನಾಗಲಿ ಅದನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ. ಸಹೋದರ, ಒಂದು ವೇಳೆ ನೀನು ಹೇಳಿದಂತೆ ನಾನು ಅಯೋಧ್ಯೆಗೆ ಹೋದರೆ ಅಲ್ಲಿ ಪ್ರತಿ ಕ್ಷಣವೂ ನೀವಿಬ್ಬರ ಯೋಗಕ್ಷೇಮದ ಬಗ್ಗೆ ನಾನು ಯೋಚಿಸುತ್ತಿರುವೆ. ಲಕ್ಷ್ಮಣ, ನನಗೆ ಎಲ್ಲಕ್ಕಿಂತ ಪ್ರಿಯವಾದದ್ದು, ಮುಖ್ಯವಾದದ್ದು ಧರ್ಮ ಪಾಲನೆ ಮಾಡುವುದು. ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಂಡರೆ ನಮಗೆ ಉತ್ತಮ ಲೋಕಗಳು ಲಭಿಸುವುದಿಲ್ಲ. ಆ ಧರ್ಮದ ಕಾರಣವಾಗಿಯೇ ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿದ್ದೇನೆ. ಆ ಧರ್ಮದ ಕಾರಣವಾಗಿಯೇ ನಾನು ಯುವರಾಜ ಪಟ್ಟಕ್ಕೆ ಸಮ್ಮತಿಸಲಿಲ್ಲ. ಆದರೆ ವೃದ್ಧರಾದ ಮಾತಾಪಿತರ ಸೇವೆ ಮಾಡುವುದು ಪುತ್ರನ ಪರಮ ಧರ್ಮ. ಆದರೆ ಆ ಧರ್ಮ ನನ್ನಿಂದ ಪರಿಪಾಲಿಸಲಾಗುವುದಿಲ್ಲ. ಆದ್ದರಿಂದ ನೀನು ನನ್ನ ಪರವಾಗಿ ಅಯೋಧ್ಯೆಯಲ್ಲಿದ್ದು ಆ ಕರ್ತವ್ಯವನ್ನು ನಿರ್ವಹಿಸಿದರೆ ಒಳ್ಳೆಯದಾಗುತ್ತದೆ ಅಲ್ಲವೇ? ಸಹೋದರ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಬೇಡಿ. ನೀನನ್ನು ಬಿಟ್ಟು ನೀರಿನಿಂದ ತೆಗೆದ ಮೀನಿನಂತೆ ಒಂದು ಕ್ಷಣವೂ ನಾನು ಜೀವಿಸುವುದಿಲ್ಲ. ಭಾವುಕನಾಗಬೇಡ ಲಕ್ಷ್ಮಣ. ಇದು ಭಾವುಕತೆ ಅಲ್ಲ ಸಹೋದರ, ವಾಸ್ತವ. ನಾನು ಮಹಾರಾಜರನ್ನಾಗಲಿ ನನ್ನ ತಾಯಿ ಸುಮಿತ್ರೆಯನ್ನಾಗಲಿ ಅಥವಾ ಸಹೋದರ ಶತ್ರುಗಳನ್ನಾಗಲಿ ನೋಡಲು ಬಯಸುವುದಿಲ್ಲ. ನಿನ್ನ ಸಾನ್ನಿಧ್ಯದಲ್ಲಿರುವ ನನಗೆ ಬೇರೆ ಯಾವುದೂ ಬೇಕಾಗಿಲ್ಲ.
ನಿನ್ನನ್ನೇ ಸರ್ವಸ್ವವೆಂದು ನಂಬಿರುವ ನನ್ನಲ್ಲಿ ಕಠಿಣನಾಗಬೇಡ ಸಹೋದರ. ಲಕ್ಷ್ಮಣನ ನಿರ್ಧಾರ ದೃಢವಾಗಿದೆ. ನಾನು ಆಜ್ಞೆ ಮಾಡಿ ಒತ್ತಾಯದಿಂದ ಅಯೋಧ್ಯೆಗೆ ಕಳಿಸಿದರೆ ಅವನು ಎಷ್ಟು ನೊಂದುಕೊಳ್ಳುತ್ತಾನೋ ಏನೋ. ವನವಾಸಕ್ಕೆ ಎಲ್ಲವನ್ನೂ ತ್ಯಜಿಸಿ ಬಂದಿರುವ ಲಕ್ಷ್ಮಣನಿಗೆ ದುಃಖ ಕೊಡಬಾರದು. ಸ್ವಾಮಿ, ಲಕ್ಷ್ಮಣ ತುಂಬಾ ನೊಂದುಕೊಂಡಿದ್ದಾನೆ. ಲಕ್ಷ್ಮಣ, ನೊಂದುಕೊಳ್ಳಬೇಡ. ನಿನಗೆ ನನ್ನ ಮೇಲಿರುವ ಅತಿಶಯವಾದ ಪ್ರೀತಿ ಪ್ರೇಮ ನಾನು ಬಲ್ಲೆ. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಿನ್ನನ್ನು ಅಯೋಧ್ಯೆಗೆ ಕಳುಹಿಸಲು ಇಷ್ಟಪಡುವುದಿಲ್ಲ. ನೀನು ನನ್ನೊಂದಿಗೆ ಇರು, ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗು. ಸಹೋದರ, ನಿನ್ನ ಈ ಭರವಸೆಯ ಮಾತುಗಳನ್ನು ಕೇಳಿ ನನಗೆ ಮರುಜನ್ಮವಾದಂತಾಯಿತು.